ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ನಮ್ಮ ಅಡುಗೆ ಮನೆ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಮೇಕ್ ಓವರ್ ಮಾಡೋಕ್ಕೆ ಯಾವ್ಯಾವ ಐಟಮ್ಸ್ನ ತರಿಸಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ಇವತ್ತು ಮೇಕ್ ಓವರ್ ಮಾಡ್ತಾ ಇದ್ದೀವಿ. ನನಗಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಯಾವ ಥರ ಬರುತ್ತೆ ಫೈನಲ್ ಔಟ್ಪುಟ್ ಅಂತ ಹೇಳ್ಬಿಟ್ಟು. ನನ್ನ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಕಿರಣ್ ಕೂಡ ಇದ್ದಾರೆ. ಏನು ಬೆಳ್ಳ ಕಾಣಿಸ್ತಿದ್ದೀರಾ? ಇರೋದೇ ಬೆಳ್ಳಗೆ. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೆ ಮಾತಾಡ್ಕೊಂಡ್ರ? ಒರಿಜಿನಲ್ ಫೇಸ್ ನಂದು ಒರಿಜಿನಲ್ ಕಲರ್ ನೋಡಿ, ಏನು ಹಾಕಿಲ್ಲ ನಾನು, ಬೆಳ್ಳ ಹಾಗಂತ ಏನಿಲ್ಲ. ನಾವಿಬ್ರು ಬ್ರೌನಿ ಅಲ್ವಾ ನಾವ? ಶುರು ಮಾಡೋಣ. ಅವರು ಫುಲ್ಲು ಖುಷಿಯಾಗಿದ್ದಾರೆ, ಹಿಂಗೆ ಮಾಡ್ತಾಳೆ ಏನು ಅಂತ ಹೇಳ್ಬಿಟ್ಟು. ಜಾಸ್ತಿ ಮಾತಾಡ್ತಲ್ಲ. ಸರಿ, ಇವಾಗ ಫಸ್ಟು ಅಲ್ಲಿ ಒಳಗಡೆ ಏನೇನು ಐಟಮ್ಸ್ ಇದೆ ಅದೆಲ್ಲ ಹೊರಗಡೆ ತೆಕ್ಕೊಂಡು ಅದಾದಮೇಲೆ ಹೊಸ ಐಟಮ್ಸ್ನ ಅಲ್ಲಿ ಫಿಲ್ ಮಾಡಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಫುಲ್ ನೋಡಿ, ಮಿಸ್ ಮಾಡ್ಕೋಬೇಡಿ. ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ, ಇವಾಗ ನಮ್ಮ ಕಿಚನ್ ಬಂದು ಈ ಥರ ಇದೆ. ಸೊ ಇದನ್ನು ಮೇಕ್ ಓವರ್ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಆ್ಯಂಡ್ ವಾಚ್. ಇವಾಗ ನನಗೆ ಕಿರಣ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿ ಐಟಮ್ಸ್ ಎಲ್ಲ ತರೋಕ್ಕೆ. ನಾನು ಕೂಡ ಹೆಲ್ಪ್ ಮಾಡ್ತೀನಿ, ಬಿಕಾಸ್ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇಲ್ಲ. ಸ್ವಲ್ಪ ಐಟಮ್ಸ್ನ ಅವ್ರು ಇವಾಗ ತೊಗೊಂಬರ್ತಾ ಇದ್ದಾರೆ. ಇವಾಗ ನಾವು ಹೋಗೋಣ. ಮೊಬೈಲ್ ಸ್ಟ್ಯಾಂಡ್ ಇಲ್ದಿರೋದ್ರಿಂದ ನಾನು ಒಂದು ಕಡೆ ಪ್ಲೇಸ್ ಮಾಡೋಕ್ಕಾಗಲ್ಲ ಮೊಬೈಲ್ನ. ಸೊ ಹಾಗಾಗಿ ನಾನು ಇಟ್ಕೊಂಡಿರ್ತೀನಿ. ಕಿರಣ್ ಸ್ವಲ್ಪ ಹೊತ್ತು ಇಟ್ಕೊಂಡಿರ್ತಾರೆ ಅಲ್ವಾ ಡುಮ್ಮು? ತಗೊಬನ್ನಿ ಅದನ್ನು. ಸೊ ಗೈಸ್, ಇದು ಮಾಡರ್ನ್ ಕಿಚನ್ ಇದ್ದರೆ ಏನು ಸಕ್ಕದಾಗಿ ಇಲ್ಲೆಲ್ಲ ಇಟ್ಕೋಬೋದು. ನೋಡಿ ಇಲ್ಲಿ ನಾನು ಹೆಂಗೆ ಫುಲ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ವೀಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಮೇಕ್ ಓವರ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಆಯಿಲ್ ಕಂಟೈನರ್, ನಂದು ಆಯಿಲ್ ಕಂಟೈನರ್ ನೋಡಿ ಗೈಸ್, ಇಷ್ಟು ದಿನ ಆದರೂ ತಗೊಳಕ್ಕೆ ಆಗಿರಲಿಲ್ಲ. ಏನೇನೋ ತರಿಸಿದ್ದೀನಿ. ಆಯಿಲ್ ಕಂಟೈನರ್ ಯಾವಾಗಲೂ ಮರ್ತೇ ಹೋಗ್ತಾಯಿತ್ತು. ಸೊ ಇದರಲ್ಲಿ ಇಟ್ಕೊಂಡಿದ್ದೆ. ಇವತ್ತು ಹೊಸದಕ್ಕೆ ಆಗ್ತಾ ಇದ್ದೀನಿ. ಗಿಡದ ಪಾಟದ ಪಾಟಲ್ಲಿ ಇಟ್ಕೊಂಡು ಎಣ್ಣೆ ಬೆಳಿಲಿ ಅಂತ ಹೇಳೋದು. ಇದೊಂಥರ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಈ ಥರ. ಇಲ್ಲೆಲ್ಲ ಗೋಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಮತ್ತು ಸ್ಟವ್ ಕ್ಲೀನ್ ಮಾಡೋಕ್ಕೆ ನಾನು ಅದೊಂಥರ ಆಂಗ್ಸೈಟಿ ಇರುತ್ತಲ್ಲ, ಒಂಚೂರು ಏನಾದರೂ ಆದ ತಕ್ಷಣ ಹಿಂಗೆ ಸ್ಪ್ರೇ ಮಾಡೋದು, ಉಜ್ಬಿಡೋದು, ಆ ಥರ ಮಾಡ್ತೀನಿ. ಸೊ ಹಂಗಾಗಿ ಕ್ಲೀನಾಗಿದೆ ಇಲ್ಲೆಲ್ಲ. ಸೊ ಇಲ್ಲಿ ನನಗೆ ಅಷ್ಟು ಎಟ್ಕಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಲೀನ್ ಮಾಡಿಲ್ಲ. ಇದು ಕಿರಣ್ ಕ್ಲೀನ್ ಮಾಡ್ಕೊಡ್ತಾರೆ ನನಗಲ್ಲಿ. ಅದು ಬಿಟ್ಟರೆ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದ್ಸಲಿ ನೀಟಾಗಿ ಸ್ಪ್ರೇ ಮಾಡಿ, ಹೆಂಗೂ ಎಲ್ಲ ತೆಗ್ದಿದ್ದೀವಲ್ಲ, ಸ್ಪ್ರೇ ಮಾಡಿ ನೀಟಾಗಿ ಒರೆಸೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹೊಸ ಐಟಮ್ಸ್ನ ಇಲ್ಲಿ ಡಂಪ್ ಮಾಡೋಣ. ಗೋಡೆ ಎಲ್ಲ ಬಂದು ಈ ಬಟ್ಟೆಲಿ ಕ್ಲೀನ್ ಮಾಡ್ಕೊಂತಿರ್ತೀನಿ ಡೈಲಿ. ಸೊ ಇವತ್ತು ಕೂಡ ಇದ್ರಲ್ಲೇನೆ ಕ್ಲೀನ್ ಮಾಡ್ತೀನಿ. ಜಾಸ್ತಿ ಏನು ಗಲೀಜಿಲ್ಲ. ಒಗ್ಗರಣೆ ಏನಾದರೂ ಆರಿರುತ್ತಲ್ಲ, ಸೊ ಅವಾಗ ಅಷ್ಟೇ ಗಲೀಜಾಗಿರುತ್ತೆ. ಇವತ್ತು ಹೆಂಗೂ ಸಂಡೇ ಅಲ್ವಾ, ಕ್ಲೀನ್ ಮಾಡಿರಲಿಲ್ಲ ಆ್ಯಕ್ಚುಲಿ. ನಾನು ನೆನ್ನೆ ಮಾಡಿದ್ದು. ಇವಾಗ ಕಿರಣ್ ಒಂದು ಸ್ವಲ್ಪ, ನಾನೊಂದು ಸ್ವಲ್ಪ ಮಾಡ್ತೀವಿ, ಸರಿ ಆಗುತ್ತೆ. ಏನಂತೀರ ಡುಮು? ಏನು ಮಾಡ್ಬೇಕು ನಾನು? ಇದು ಕಿಟ್ಕೆ ಒರೆಸ್ಕೊಡಿ ನನಗೆ. ಕಟ್ಟೆ ಎಲ್ಲ ಮೇಲೆ ಹತ್ತೀರಾ? ಹತ್ತಲ ನಾನೇ? ಬೇಡ, ಹಂಗೆ ಸಿಗುತ್ತಪ್ಪ ನನಗೆ. ಅದೆಲ್ಲ ಸಿಗುತ್ತಾ? ಅದೆಲ್ಲ ಲೀವ್ಸ್ ಎಲ್ಲ ಹಾಕಬೇಕು, ಗ್ರೀನ್ ಕಲರ್. ಸೊ ಗೈಸ್, ಫಸ್ಟು ನಾವು ಈ ಒಂದು ಸ್ಟ್ಯಾಂಡನ್ನ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ. ಹಿಂದೆ ಹೋಗಿ ಮುಂದಕ್ಕೆ ಬಂದಿದೆ ಸ್ಟ್ಯಾಂಡು. ಇದು ಏನಕ್ಕೆ ತರಿಸ್ತಾ ಅಂತಂದರೆ, ನಮ್ಮದು ಅಡುಗೆ ಮನೆ ಇದರಲ್ಲಿ ಇದು ಮ್ಯಾಚಿಂಗ್ ಇದೆ. ವೈಟ್ ಮತ್ತು ಇದನ್ನು ಪೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಕಲರ್ ತರಿಸಿದ್ದೀನಿ. ಇದು ವೈಟ್ ಗೋಡೆಗೆ ಇಲ್ಲಿ ಮೊಳೆ ಇತ್ತು ಆಲ್ರೆಡಿ. ಸೊ ಇಲ್ಲಿಗೆ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ಹಾಕೋಬೋದು ಅಂತ ಹೇಳ್ಬಿಟ್ಟು ತರಿಸಿದ್ದು. ಈ ಥರ ಕಾಣಿಸ್ತಾ ಇದೆ. ಓಡಾಡ್ಬೋದಲ್ಲ ಆರಾಮಾಗಿ ಓಡಾಡ್ಬೋದಲ್ವಾ? ಓಕೆ, ಏನು ತೊಂದರೆ ಇಲ್ಲ.
ಇಲ್ಲಿ ನಾವು ಇಲ್ಲಿ ಏನು ಪ್ಲೇಸ್ ಮಾಡ್ತೀವಿ ಅಂತಂದರೆ ಗಾಜಿಂದು ಏನು ಐಟಮ್ಸ್ ಇದೆ ಸೊ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಗೈಸ್, ಈ ಒಂದು ವೈಟ್ ಕಲರ್ ಬಾಕ್ಸ್ ಏನಿದೆ ಗಾಜಿನ ಐಟಮ್ಸ್ ಎಲ್ಲ ಫುಲ್ ಇದಕ್ಕೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು 6 ಅಲ್ಲಿಗೆ ನೀಟಾಗಿ ಫಿಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ನಾನು ಇವಾಗ ಐಡಿಯಾ ಮಾಡಿ ಈ ಕಪ್ಸ್ನೆಲ್ಲ ಈ ಥರ ಜೋಡಿಸಿದ್ದೀನಿ. ಬಿಕಾಸ್ ನಾವಿಬ್ಬರೇ ಇರೋದ್ರಿಂದ ಅಷ್ಟು ಬೀಳಲ್ಲ, ಗ್ರಿಪ್ ಕೂಡ ಇದೆ ಅದಕ್ಕೆ ಇಡೋಕ್ಕೆ. ಆ್ಯಂಡ್ ಬೌಲ್ನ ಸೆಟ್ ಆಫ್ 6 ಚಿಕ್ಕದಿತ್ತು ಮತ್ತು 2 ಪಾಪ್ಕಾರ್ನ್ ಬೌಲ್ಸ್ ಇತ್ತು. ಆ್ಯಂಡ್ ಇದು ಪ್ಯಾಕ್ ಆಫ್ 4 ಅಮ್ಮ ತೊಗೊಬಂದಿದ್ದು. ಇದನ್ನು ಕೂಡ ಇದು ಆ್ಯಕ್ಚುಲಿ ಹಿಂಗಿಟ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಇದನ್ನು ಇದೇ ಥರ ಇಟ್ಟಿದ್ದೀವಲ್ಲ. ಸೊ ದಿಸ್ ಇಸ್ ನೈಸ್. ಹಾಂ, ಇಷ್ಟ ಆಯಿತು. ಪಿಂಕ್ ಕಲರ್ದೇನಿದೆ ಇದನ್ನು ಕೂಡ ಧನುದೇನೆ ನಂಗೆ ಇಷ್ಟ ಆಗಿತ್ತು. ಹಂಗಾಗಿ ನಾನು ಜ್ಯೂಸ್ ಗೀಸ್ ಎಲ್ಲ ಹಾಕೊಂಡಿದ್ರಲ್ಲಿ ಕುಡಿತಾ ಇದ್ದೆ, ಹಂಗಾಗಿ ತೊಗೊಬಂದಿದ್ದೆ. ಗ್ಯಾಪಲ್ಲಿ ಕಿರಣು ಇಲ್ಲೊಂದು ಮತ್ತು ಇಲ್ಲೊಂದು ಇಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇಲ್ಲಿಗೆ ಪೂರಾ ಸೆಟ್ ಆಯಿತು. ಇವಾಗ ನೆಕ್ಸ್ಟ್ ಒಂದು ಸ್ಟ್ಯಾಂಡು, ಒಂದು ಮಾಡೋಕ್ಕೆ ಹೋಗಿ 2 ಬಂದಿದೆ. ಸೊ ಹಾಗಾಗಿ 2 ಮ್ಯಾನೇಜ್ ಮಾಡ್ಬೋದು, ಎಷ್ಟಿದ್ರೂ ಸಾಕಾಗಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಈ ಒಂದು ಸ್ಟ್ಯಾಂಡ್ನ ಈ ಥರ ಒಂದು ಆ ಕಡೆಗೆ ಇಟ್ಬಿಡು. ಈ ಥರ ಇಟ್ಕೊಳ್ಳೋದಾ ಅಥವಾ 2 ಈ ಕಡೆಗೆ ಇಟ್ಟರೆ ಆಗುತ್ತವ? 2 ಈ ಕಡೆಗೆ ಇಡು. ಅಂದರೆ ವೈಟು ಏನಾದರೂ ಸಾಂಬಾರೆಲ್ಲ ಕುದಿಬೇಕಾದ್ರೆ ಹಾರಿದ್ರೆ ಹೋಗಲ್ಲ ಕರೆ, ಹಾಗಾಗಿ ಈ ಥರ ಇಟ್ಕೊಂಡಿದ್ದೀನಿ ಇದು 2 ಸ್ಟ್ಯಾಂಡ್ನ. ಸೊ ಇದಕ್ಕೆ ನಾವು 2 ಆಯಿಲ್ ಕಂಟೈನರು, ಒಂದು ಕೋಕೋನಟ್ ಆಯಿಲು, ಇನ್ನೊಂದು ನಾರ್ಮಲ್ ಆಯಿಲು. ಆ್ಯಂಡ್ ಈ ಒಂದು ಫ್ಲವರ್ನ ಅಂದರೆ ಆರ್ಟಿಫಿಷಿಯಲ್ ಇದನ್ನ ಇಲ್ಲಿ ಈ ಥರ ಒಂದು ಸ್ಟ್ಯಾಂಡ್ನ ತೊಗೊಂಡಿದ್ದೆ. ಇದರಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಸ್ಪೂನ್ಸ್ ಎಲ್ಲ ಫುಲ್ಲು ಮಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈ ಥರದ್ದು ಒಂದು ಸಪ್ರೇಟ್ 3 ಕಂಪಾರ್ಟ್ಮೆಂಟ್ ಇದೆ, ಇದಕ್ಕೆ ನೀಟಾಗಿ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಸಾಲ್ಟ್ನ ಇಟ್ಕೊಂಡಿದ್ದೀನಿ 2 ಥರದ್ದು. ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು, ಡೈಲಿ ಜಾಸ್ತಿ ಯೂಸ್ ಮಾಡೋದಲ್ವ. ಸೊ ಹಾಗಾಗಿ ಇದರಲ್ಲಿ ಫೋರ್ಕ್ನ ಒಂದು ಕಡೆ, ಇದು ಫೋರ್ಕ್ನ ಒಂದು ಕಡೆ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಆ್ಯಂಡ್ ನಾರ್ಮಲ್ ಸ್ಪೂನ್ಸ್ ಇನ್ನು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಸೊ ಈ ಒಂದು ಸ್ಪೂನ್ನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸ್ತದೆ. ಆಯಿಲ್ ಮತ್ತು ಬ್ರಷಿಂದು ಇದನ್ನು ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ನೀವು ನೋಡಿದ್ರಿ ಅಲ್ವಾ ಆವಾಗಲೇ, ಸಾಲ್ಟ್ ಮತ್ತು ಪೆಪ್ಪರ್ ಅಥವಾ ಚಿಲ್ಲಿ ಪೌಡರ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಅದನ್ನು ಇಲ್ಲಿಟ್ಟಿದ್ದೀನಿ. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ಈ ಪ್ಲೇಸಲ್ಲಿ. ಸೊ ಔಟ್ಪುಟ್ ಬಂದು ಈ ಥರ ಕಾಣಿಸ್ತದೆ ಇಲ್ಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಿಷ್ಟ ಆಯಿತಾ ನಿಮಗೆ ಅಥವಾ ಇದಿಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಇವಾಗ ಪ್ಲೇಟ್ಸ್ನ ಅರೇಂಜ್ ಮಾಡಿದ್ದೀನಿ. ಪ್ಲೇಟ್ಸ್ನ ಬಂದು ಇಲ್ಲಿ ಇಟ್ಕೊಬೇಕು, ನೋಡೋಣ ಹೆಂಗೆ ಕಾಣುತ್ತೆ. ವೈಟ್ ಪ್ಲೇಟ್ಸ್. ಸೊ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಸೊ ಎಷ್ಟು ಸ್ಪೇಸು ಯೂಸ್ ಮಾಡ್ಕೋಬೋದು ಅಷ್ಟು ನೀಟಾಗಿ ಯೂಸ್ ಮಾಡ್ಕೋಬೇಕು. ಸೊ ಈ ಥರ ಅರೇಂಜ್ ಮಾಡಿದ್ದೀನಿ. ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಹಿಂದೆ, ಯಾಕೆಂದರೆ ನಾವು ಇಲ್ಲಿ ಹುಕ್ ಮಾಡಿದ್ದೀವಲ್ಲ, ಸೊ ಇಲ್ಲಿ ಸೌಟು ಅದು ಇದು ಎಲ್ಲ ನೇತಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಅದು ತಡಿಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿರೋದು ನಾನು. ಆ್ಯಂಡ್ ಇದನ್ನು ಫುಲ್ ಈ ಕಡೆ ಎಳ್ಕೊತೀನಿ. ಸೊ ಅವಾಗ ಜಾಸ್ತಿ ಇಲ್ಲಿ ಆರಲ್ಲ ಇದಕ್ಕೆ. ಆ್ಯಂಡ್ ಗೋಡೆಗೆ ಆರಿದ್ರೂ ಒರೆಸ್ಕೊಬೋದು ಇಲ್ಲಿ. ಸೊ ಹಾಗಾಗಿ ಜಾಸ್ತಿ ನಾನು ಈ ಕಡೆ ಒಲೆಗೆ ಮಾಡಲ್ಲ, ಇದರಲ್ಲೇ ಮಾಡೋದಲ್ವಾ, ಹಾಗಾಗಿ ನಡೆಯುತ್ತೆ. ಸೊ ಪ್ಲೇಟ್ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಈ ಸ್ಪೈಸಸ್ ಬಾಕ್ಸ್ನ ಎಲ್ಲಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇಲ್ಲಿಟ್ಟು ನೋಡಿದೆ, ಅದೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲೇ ಇದನ್ನ ಕರೆಕ್ಟ್ ಮಾಡಿಬಿಟ್ಟು ಇಲ್ಲೇ ಇಟ್ಕೋಬೇಕು. ನೋಡೋಣ, ಅದನ್ನ ಸೆಟ್ ಮಾಡಿಲ್ಲ, ಅದು ಮಾಡೋಣ. ಆ್ಯಂಡ್ ಇದು ಬಂದು ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೆ. ಡ್ರೈ ಫ್ರೂಟ್ಸ್ ಇನ್ನೂ ತಂದು ಕೊಟ್ಟಿಲ್ಲ ನಮ್ಮ ಸರು. ಯಾವಾಗ ತಂದು ಕೊಡ್ತಾರೆ ಆವಾಗ ಫಿಲ್ ಮಾಡ್ತೀನಿ, ಇಲ್ಲಾಂದರೆ ಹಿಂಗೆ ಇಟ್ಟಿರ್ತೀನಿ. ಏನಂತೀರ? ಕರೆಕ್ಟ್. ಫೈನಲಿ ಇಲ್ಲಿ ಎಲ್ಲ ಫುಲ್ ಸೆಟ್ ಆಯಿತು. ಈ ಥರ ಕಾಣಿಸ್ತಾ ಇದೆ. ಇವಾಗ ಅಡುಗೆ ಮನೆ ಫುಲ್ ತೋರಿಸ್ಬೇಕಂದ್ರೆ ಈರುಳ್ಳಿ ಎತ್ಕೋಬೇಕಾಯ್ತು. ಎಷ್ಟು ಮೆಸ್ ಆಗಿದೆ ಅಂದರೆ ನೋಡಿ, ಇಲ್ಲಿ ಅಷ್ಟು ಬೇಗ ಎಷ್ಟು ಧೂಳು ತುಂಬಿದೆ ಅಂತ. ಅಂತೂ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಎಷ್ಟು ಗಲೀಜಾಗಿರುತ್ತೆ.
ಕರೆಕ್ಟಾಗಿ ಜೋಡಿಸಿ ಕುಕ್ಕರಿಗೆ ಅಲ್ವಾ? ಬಟ್ ನೀಟಾಗಿ ಕುತ್ಕೊಳ್ಳುತ್ತೆ ಅಲ್ವಾ? ಹ್ಞೂ, ನೈಸ್. ಕುಕ್ಕರ್ ಆರಾಮಾಗಿ ಇಡ್ಬೋದು. ಇನ್ನೂ ದೊಡ್ಡದಿರ್ಬೋದು ಕುಕ್ಕರೆಲ್ಲ. ಇನ್ನೂ ಒಂದು ದೊಡ್ಡದಿಡ್ಬೋದು. ಹೆಂಗೆ ಪಾತ್ರೆ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಇವಾಗ ನೀಟಾಗಿ ಒಂದೇ ಸ್ಟ್ಯಾಂಡಲ್ಲಿ ನನ್ನ ಹತ್ರ ಇರೋ ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕುಕ್ಕರ್ ಬರುತ್ತೆ, ಆ ಕುಕ್ಕರು ಮೋಸ್ಟ್ಲಿ ಇದು ಒಳಗಡೆನೇ ಹಾಕಿಡ್ಬೋದು ಆರಾಮಾಗಿ, ಸ್ವಲ್ಪ ಚಿಕ್ಕದು, ಅಥವಾ ಇಲ್ಲಿ ಮೇಲೆ ಇಟ್ಕೋಬೋದು. ಸೊ ಈ ಥರ ಕಾಣಿಸ್ತಾ ಇದೆ ಇವಾಗ, ನೀಟಾಗಿ ಕಾಣಿಸ್ತಾ ಇದೆ. ಇನ್ನೂ ಒಂದು ಇಲ್ಲೂ ಸ್ಪೇಸ್ ಇದೆ, ನಾವಿಲ್ಲೋ ಏನಾದರೂ ಇಟ್ಕೋಬೋದು. ಚಿಕ್ಕ ಪ್ಲೇಟ್ಗಳೆಲ್ಲ ಇಟ್ಕೋಬೋದು, ಅಥವಾ ಬಾಕ್ಸ್ಗಳೇನಾದರೂ ಇಟ್ಕೋಬೋದು, ಅಥವಾ ಇದ್ರೊಳಗೆ ಬೇಕಾದರೂ ಹಾಕ್ಬೋದು. ಇಲ್ಲೂ ಸ್ಪೇಸ್ ಇದೆ, ಆರಾಮಾಗಿ ಇನ್ನೂ ಇಟ್ಕೋಬೋದು. ನಾನು ಇದು 2 ಹಿಂಗೆ ಇಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ನಾನಿಲ್ಲ ಹತ್ತುತ್ತಾಗ ಚೆಕ್ ಮಾಡ್ದಂಗೆ ಕೇಳಿದೆ. ನಾನೇ ಹೇಳ್ತಾ ಇದ್ದೀನಿ ಹತ್ತುತ್ತೆ ಅಂತ. ನೋಡಿ ಗೈಸ್, ವಿಡಿಯೋಗೆಲ್ಲ ಎಷ್ಟೊಂದು ಕಷ್ಟಪಡಬೇಕು. ಇಷ್ಟೆಲ್ಲ ಕಷ್ಟಪಟ್ರೆ ವಿಡಿಯೋ ಮಾಡೋಕ್ಕಾಗೋದು. ವಿಡಿಯೋಗೋಸ್ಕರ ಅಂತಲ್ಲ, ಅಡುಗೆ ಮನೆಗೋಸ್ಕರ. ಅಡುಗೆ ಮನೆ ನೀಟಾಗಿರುತ್ತೆ, ಬಟ್ ವಿಡಿಯೋ ಮಾಡೋಕ್ಕೆ ಬೇಕೇ ಬೇಕಲ್ಲ. ಸೊ ಗೈಸ್, ಫೈನಲಿ ನಾನು ಅನ್ಕೊಂಡಂಗೆ ಒಂದು ತಕ್ಕ ಮಟ್ಟಿಗೆ ಈ ಒಂದು ಅಡುಗೆ ಮನೆನ ಅರೇಂಜ್ ಮಾಡಿದ್ದೀನಿ. ಸೊ ಒಂದು ಕಡೆಯಿಂದ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಈ ಒಂದು ಸ್ಟ್ಯಾಂಡ್ನ ಈ ಥರ ಅರೇಂಜ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತದೆ. ನನಗೆ ತುಂಬ ಇಷ್ಟ ಆಗಿದ್ದೇನೆ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಸೈಡು, ಸೊ ಇಲ್ಲೆಲ್ಲ ಏನೇನು ಸೌಟು ಗ್ಯೂಟ್ ಅದೆಲ್ಲ ಏನಿದೆ ಅದನ್ನೆಲ್ಲ, ಮತ್ತು ಇದು ಆಯಿಲ್ ಕಂಟೈನರು, ಇಲ್ಲಿ ಸಾಲ್ಟ್ ಇಟ್ಕೊಂಡಿದ್ದೀನಿ, ಇದು ಕೂಡ ಆಯಿಲ್ ಕಂಟೈನರು, ಇದು ಸ್ಪೂನ್ಸ್ ಆ್ಯಂಡ್ ಇದು ಶೋ ಪೀಸ್ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೆಳಗಿಡಬಾರ್ದು ಅಂತ ಹೇಳಿಬಿಟ್ಟು ಇದೊಂದು ಪಾಟ್ ಯೂಸ್ ಅಂದರೆ ಅಡುಗೆ ಮನೆಯಲ್ಲೇ ಯೂಸ್ ಮಾಡ್ತಾ ಇದ್ದಿದ್ದು, ಎಣ್ಣೆ ಇಟ್ಕೊತಾ ಇದ್ದೆ, ಅದನ್ನು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪ್ಲೇಟ್ಸ್ ಇಟ್ಟಿದ್ದೀನಿ, ಆ್ಯಂಡ್ ಎಮರ್ಜೆನ್ಸಿ ಕಟ್ಟರ್ಸ್ ಅಂದರೆ ಚಾಕು ಮತ್ತು ಕತ್ರಿ ಎಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಲೋಟಗಳು ನಮ್ಮ ಮನೇಲಿ ಜಾಸ್ತಿ ಇಲ್ಲ, ಇದಿಷ್ಟೇ ಇರೋದು. ಇನ್ನು ಉಳಿದಿದ್ದೆಲ್ಲ ಜಾಸ್ತಿ ನಾವು ಇಬ್ಬರೇ ಇರೋದಲ್ವ, ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮೇಲಿಟ್ಟಿದ್ದೀನಿ ಎಲ್ಲನೂ. ಸೊ ಹಾಗಾಗಿ ಇದಿಷ್ಟನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಿಕ್ಸಿ ಕೂಡ ಇಲ್ಲಿಟ್ಟಿದ್ದೀನಿ, ಅದ್ರ ಮೇಲೆ ಇದೊಂದು ಇರಲಿ ಅಂತ. ಇದು ಎಲ್ಲಿಗೆ ಇಡೋದು ಅಂತ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ನನಗೆ. ಇದು ಆ್ಯಕ್ಚುಲಿ ಫ್ರಿಜ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ನಂದೊಂದು ಫೋಟೋ ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಹಾಕಿದ್ದೆ ಸ್ಟಾರ್ಟಿಂಗು, ತುಂಬ ಜನ ಕಮೆಂಟ್ ಮಾಡಿದರು ಫೋಟೋ ಅಲ್ಲಿ ಹಾಕಬೇಡಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದನ್ನು ಅಲ್ಲಿಡೋಣ. ಸೊ ಫ್ರಿಜ್ ಮೇಲೆ ಈ ಥರ ಅರೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಅಲ್ಲಿದ್ದು, ಮತ್ತು ಇದೊಂದು ಇಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಇಲ್ಲಿಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಅಡುಗೆ ಮನೆ ಈ ಥರ ಇದೆ. ಇನ್ನು ಇಲ್ಲಿ ಮೈ ಕಿಚನ್, ಸ್ವೀಟ್ ಕಿಚನ್ ಆ ಥರ ಏನೇನೋ ಬೋರ್ಡ್ಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಇಲ್ಲೆಲ್ಲ ಇದೆ ಹಾಕೊಳ್ಳೋಕ್ಕೆ, ಅದೆಲ್ಲ ಹಾಕಬೇಕು. ಅದು ನಂಗೆ ಐಡಿಯಾ ಗೊತ್ತಾಗಲಿಲ್ಲ ತರ್ಸೋಕ್ಕೆ. ಮತ್ತು ಸಿಂಕ್ ಹತ್ರ ಒಂದು ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ, ಅದಿನ್ನೂ ಬಂದಿಲ್ಲ. ಸೊ ಹಾಗಾಗಿ ಸಿಂಕ್ ಹತ್ರ ಏನೂ ಅರೇಂಜ್ ಮಾಡ್ಕೊಂಡಿಲ್ಲ. ಸೊ ಫೈನಲಿ ಇಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾರ್ಟ್ ಸಿಂಬಲ್ ಕಳಿಸಿ. ಅದಾದಮೇಲೆ ಲೈಟ್ ಕೂಡ ಹಾಕಿದ್ದೀನಿ, ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಗೈಸ್, ಈ ಥರ ಕಾಣಿಸುತ್ತೆ ನಮ್ಮ ಕಿಚನ್ನು ಸಂಜೆ ಟೈಮು. ಇಲ್ಲಿಗೆ ಬಂದ್ರೇ ಒಂಥರ ಖುಷಿ ಆಗುತ್ತೆ. ಆ ಬುದ್ಧ ನೋಡಿ, ಆ ಬುದ್ಧ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ತುಂಬ ಹತ್ತಿರದಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ನಂಗೆ ಆ ಬುದ್ಧ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬುದ್ಧ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಪೀಸಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿತೌಟ್ ಲೈಟು ನಮ್ಮ ಅಡುಗೆ ಮನೆ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನನ್ನ ಡ್ರೀಮು ಈ ಥರ ಅಡುಗೆ ಮನೆನ ಮಾಡ್ಕೋಬೇಕು ಅಂತ. ಸ್ಟ್ರಿಪ್ ಲೈಟ್ನ ಹಾಕಿದರೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸದ್ಯಕ್ಕೆ ಅದನ್ನ ಇನ್ನೂ ತೊಗೊಂಡಿಲ್ಲ ನಾನು. ಸೊ ಹಾಗಾಗಿ ಈ ಥರ ಹಾಕಿದ್ದೀನಿ ಲೈಟ್ನ. ಬಟ್ ಆದ್ರೂ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗುಂಡು? ಆ್ಯಕ್ಚುಲಿ ಇದು ಒಂದು ವೈಟ್ ಕಲರ್ ಇದ್ದಿದ್ರೆ ಸ್ಟವ್ ಇನ್ನೂ ಸಕ್ಕತ್ತಾಗಿರುತ್ತೆ. ಏನಾದರೂ ನಾನು ಶೀಟ್ ತಂದು ಅಂಟಿಸ್ಕೋಬೇಕಷ್ಟೇ ವೈಟ್ ಕಲರು. ಅಡುಗೆ ಮಾಡ್ಬೇಕಾರೆಲ್ಲ ಫುಲ್ ಗಲೀಜಾಗಿ ಹೋಗ್ಬಿಡುತ್ತೆ. ಈ ಥರ ಇದೆ ಗೈಸ್.
ಫುಲ್ ಅಡುಗೆ ಮನೆ ಲುಕ್ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ವಿತೌಟ್ ಲೈಟೇ ನನಗೆ ತುಂಬ ಇಷ್ಟ. ಕರೆಂಟ್ ಬಿಲ್ ಉಳಿಯುತ್ತೆ, ಇವಾಗ ಆರಾಮಾಗಿ ಹಂಗೆ ಹೋಗಿ ಅಡುಗೆ ಮಾಡ್ಕೋಬೋದು. ಏನಂತೀರಾ? ಆ್ಯಂಡ್ ಫ್ರಿಜ್ ಮೇಲೆ ಇದನ್ನು ಇಟ್ಟಿರೋದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇದು ಕೂಡ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ ಇಲ್ಲಿ ನಮ್ಮಪ್ಪ ಡಾನ್ ಥರ ನಿಂತಿದ್ದಾರೆ. ಈ ಥರ ಇದೆ ನಮ್ಮ ಅಡುಗೆ ಮನೆ. ಇವಾಗ ಕಿರಣ್ನ ಕೇಳೋಣ. ಕಿರಣ್ ಕೂಡ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಪಾಪ. ನಾನು ಇಲ್ಲೇ ಕೂತಿದ್ದ ಜಾಗದಲ್ಲಿ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ನಂಗೆ ಅದು ಕೊಡಿ ಇದು ಕೊಡಿ, ಅದು ಒರೆಸ್ತಾ ಇದ್ದೀನಿ ಇದು ಒರೆಸ್ತಾ ಇದ್ದೀನಿ ಅಂತ ಹೇಳಿದೆ ಪಾಪ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ನನಗೂ. ಇವಾಗ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ, ಮುಂಚೆ ಇದ್ದಿದ್ದ ಅಡುಗೆ ಮನೆಗೂ ಇವಾಗ ಇದ್ದಿದ್ದ ಅಡುಗೆ ಮನೆಗೂ ಏನು ಡಿಫ್ರೆನ್ಸ್, ಹೆಂಗೆ ಕಾಣಿಸ್ತಾ ಇದೆ ಅಂತ ಕೇಳೋಣ ಬನ್ನಿ ಅವ್ರನ್ನ. ಹೆಂಗೆ ಅನ್ನಿಸ್ತಾ ಇದೆ ಇವಾಗ ಅಡುಗೆ ಮನೆ? ಹೆಂಗಿದೆ ನಮ್ಮ ಮಾಡಿರೋ ಅಡುಗೆ ಮನೆ? ಚೆನ್ನಾಗಿದೆ. ಓ ಸೂಪರ್. ಒಂದೇ ಐಡಿಯಾ ಇಲ್ಲ. ಹೌದಾ? ಸೊ ಇವಾಗ ನಿಮ್ಮ ಒಪಿನಿಯನ್ ಹೇಳಿ, ಅವಾಗಿದ್ದಕ್ಕೂ ಇವಾಗಿದ್ದಕ್ಕೂ ಏನು ವೈಬ್ರೇಷನ್ ಚೇಂಜಸ್ ಆಗಿದೆ? ಅಂದ್ರೆ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಅದೆಲ್ಲ ಈ ಲೈಟ್ ಬೇರೆ ಹಾಕಿರೋದು ಏನೋ ಒಂಥರ ಚೆನ್ನಾಗಿದೆ, ಒಂಥರ ವೈಬ್ ಚೆನ್ನಾಗಿದಲ್ಲ ಅದು. ನಂಗದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನನಗೆ ಈ ಥರ ಗ್ರೀನು ಮತ್ತು ಆ ಲೈಟ್ಸು, ವಾರ್ಮ್ ಲೈಟು ಅದೆಲ್ಲ ಇದ್ದರೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಇದು ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತಲ್ಲ. ಲೈಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಅದಕ್ಕಿಂತ ಚೆನ್ನಾಗಿದೆ. ಹೌದಾ? ಮತ್ತೆ ಎಲ್ಲ ಹಿಂಗೆ ಮಾಡ್ಕೋಬೋದಾ ನಮಗೆ?